ಏನಕ್ಕೆ ಸಿಗ್ನಲ್ ಕೊಟ್ಟು ಫೋಟೋ ವರ್ಕ್ ಆಗಲ್ವಾ? ಸೊ ಇದಕ್ಕೂ ಪ್ರೆಗ್ನೆನ್ಸಿಗೆ ಈ ಥರ ಪೇಷಂಟ್ಸ್ಗೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಇರುತ್ತೆ. ಅವ್ರಿಗೆ ಮನೆ ಥರ ಎವ್ಯಾಲ್ಯೂಯೇಷನ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡೋಗಿ ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡಿ ಅವ್ರು ಕನ್ಸೀವ್ ಆಗೋದು ಕಷ್ಟ ಇರುತ್ತೆ. ಕನ್ಸೀವ್ ಆಗ್ತಾ ಇದ್ದಾರೆ ಅಂದರೆ ಅವ್ರು ಪ್ರೀ ಕನ್ಸೆಪ್ಷನ್ ಇವ್ಯಾಲ್ಯೂಯೇಷನ್ ಕೌನ್ಸಿಲಿಂಗ್ ಕೊಡಬೇಕಾಗುತ್ತೆ. ಏನಂದರೆ ಅವ್ರು ಇನ್ ಕೇಸ್ ಪ್ರೆಗ್ನೆಂಟ್ ಆದರೆ ಆ ಮಗುಗೆ ಎಷ್ಟು ಪರ್ಸೆಂಟೇಜ್ ಟ್ರಾನ್ಸ್ಫರ್ ಆಗ್ಬೋದು ಆ ಜೀನ್ಸ್, ಆ ಮಗುವಿನ ಲೈಫ್ ಹೇಗಿರುತ್ತೆ ಅಂತ ಹೇಳಿದ್ರು. ಪ್ರೆಗ್ನೆನ್ಸಿ ಹೇಗಿರುತ್ತೆ, ಡೆಲಿವರಿ ಟೈಮಲ್ಲಿ ಹೇಗಿರುತ್ತೆ, ಡೆಲಿವರಿ ಆದಮೇಲೆ ಹೇಗಿರುತ್ತೆ ಅಂತ ಹೇಳಬೇಕು. ಸೊ ಇದಾದಮೇಲೆ ಪೇಷಂಟ್ಗೆ ಹೇಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತಂದರೆ ಪ್ರತಿ ಸರಿ ಹೇಗೆ ಮಗುನ ಪ್ರೆಗ್ನೆಂಟ್ ಆದರೆ ಮಗು ಮಾನಿಟರ್ ಮಾಡಬೇಕು ಅದೆಲ್ಲ ಪ್ರತಿನಲ್ಲಿ ಹೇಳ್ತಾರೆ. ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ ಮೊದಲು ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಮಗುಗೆ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ತಾಯಿಗೆ ಹಾರ್ಟ್ ಲಂಗ್ಸ್ ಅದು ಮತ್ತೆ ಕನೆಕ್ಟ್ ಆಗೋ ವೆಸಲ್ಸ್ ಎಲ್ಲ ಹೋಗಬೇಕು. ಸೊ ಅದು ಪ್ರತಿ ಸರಿ ಟ್ರೀಟ್ಮೆಂಟ್ ಫಾಲೋ ಅಪ್ ಆಗೋದು ಪ್ರತಿ ಸರಿ ಚೆಕ್ ಮಾಡಬೇಕಾಗುತ್ತೆ. ಮಗುವಿಗೆ ಸ್ಕ್ಯಾನಲ್ಲಿ ಪ್ರತಿ ತಿಂಗಳು ಎವ್ರಿ 4 days ಸ್ಕ್ಯಾನ್ ಮಾಡಿ ಮಗುವಿನ ಬೋನ್ಸ್ ಡೆವಲಪ್ ಆಗಿದೆಯಾ, ಮಗುವಿನ ಜೀನ್ಸ್ ಚೆಕ್ ಮಾಡಿ ಮಗುವಿಗೆ ಎಲ್ಲ ಟ್ರಾನ್ಸ್ಫರ್ ಆಗಿದೆಯಾ, ಟ್ರಾನ್ಸ್ಫರ್ ಆಗಿದ್ರೆ ತಾಯಿ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಟ್ರಾನ್ಸ್ಫರ್ ಆಗಿದೆ, ಬರೀ ಒಬ್ಬರಿಂದ ಟ್ರಾನ್ಸ್ಫರ್ ಆಗಿದೆ ಅದನ್ನು ನೋಡಬೇಕು. ಸೊ ಈ ಪ್ರೆಗ್ನೆನ್ಸಿ ಟ್ರಾವೆಲ್ ಮಾಡೋದು ಅಷ್ಟು ಜರ್ನಿಗೆ ತುಂಬ ಕಷ್ಟವಾಗಿರುತ್ತೆ. ಅವರು ಕ್ಲೋಸ್ ಮಾಡೋದು ಬೇಕಾಗುತ್ತೆ. ಸೊ ಇನ್ ಕೇಸ್ ಅದು ಡೆಲಿವರ್ ಆದರೆ ಹೇಗೆ ಕುಳ್ಳವಾಗಿರೋದ್ರಿಂದ ಅವ್ರದ್ದು ಮಗು ಬರೋ ಜಾಗ ಅಂದರೆ ಮಗು ಆಚೆ ಬರೋ ಜಾಗ ತುಂಬ ಕಡಿಮೆ ಇರುತ್ತೆ. ಸಣ್ಣವಾಗಿರೋದ್ರಿಂದ ಮಗು ಆ ಮೌಂಟ್ ಮಾಡೋಕ್ಕೆ ಸಾಧ್ಯ ಕಷ್ಟ. ಸೊ ಯೂಶಲಿ ಈ ಥರ ಪೇಷಂಟ್ಸ್ಗೆ ಸಿಸೇರಿಯನ್ ಆಗುತ್ತೆ. ಸಿಸೇರಿಯನ್ ಆಗಬೇಕು ಅಂದರೆ ಪ್ರೆಗ್ನೆಂಟ್ ಹಚ್ಬೇಕಾಗುತ್ತೆ. ಪ್ರೆಗ್ನೆಂಟ್ ಹಚ್ಚಬೇಕು ಅಂದರೆ ಸ್ಪೈನಲ್ ಅನಸ್ತೇಷನ್ ಅಂದರೆ ಬೆನ್ನಿನ ಸೂಜಿ ಹಾಕಬೇಕು. ಆಲ್ಸೋ ಓವರಾಲ್ ಬೋನ್ ಡೆವಲಪ್ಮೆಂಟ್ ಅಂದರೆ ಬೆನ್ನಿನ ಮೂಳೆನೇ ಸ್ವಲ್ಪ ಗ್ರೋತ್ ಕಡಿಮೆ ಇರೋದ್ರಿಂದ ಅಲ್ಲಿ ಬೆನ್ನಿನ ಸೂಜಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಂಟೆನ್ಸಿವ್ ಕೇರ್ ಅನೆಸ್ಥೆಟಿಸ್ಟ್ ಇದ್ದರೆ ಅವ್ರ ಹೆಲ್ಪ್ ಮುಖಾಂತರ ನಾವು ಅನಸ್ತೇಷಿಯಾ ಕೊಟ್ಟು ಡೆಲಿವರಿ ಮಾಡೋದು. ಮಗು ಡೆಲಿವರ್ ಆದಮೇಲೆ ಏನು ಬೇಕು ನ್ಯೂರಾಲಜಿಸ್ಟ್ ಅಂದರೆ ಮಗುವಿನ ಡಾಕ್ಟರ್ ಅವರು ಮಗುವಿನ ನೋಡಿ ಫಿಸಿಕಲ್ ಆಗಿ ನೋಡಿ ಚೆನ್ನಾಗಿದ್ದಾರೆ. ಅದಾದಮೇಲೆ ಮಗುವಿನ ಎಕ್ಸ್ರೇ, ಮಗುವಿನ ಜೀನ್ಸ್ ಎಲ್ಲನೂ ಚೆಕ್ ಮಾಡಿ ಹೇಗಿದೆ ಮಗು ಬೆಳವಣಿಗೆ ಹೇಗಿದೆ, ಈ ಮಗು ಹೆಂಗೆ ಬೆಳೆಯುತ್ತೆ ಅಂದರೆ ಅದೇ ಥರ ಇರುತ್ತಾ ಜೀನ್ಸ್ ಪ್ರತಿಯೊಂದು ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಈ ಥರ ಜೀನ್ಸ್ ಎಷ್ಟು ಈ ಥರ ಕಂಡೀಷನ್ ಏನು ಎಷ್ಟು ಕಾಮನ್ ಅಂದರೆ 25,000 ಮಕ್ಕಳು ಹೋದರೆ ಯಾರೋ ಒಂದು ಮಗು ಈ ಕಂಡೀಷನ್ ಬರುತ್ತೆ. ಸೊ ಈ ಕಂಡೀಷನ್ ಬಂದರೆ ಆ ಮಗುವಿನ ಫ್ಯೂಚರ್ ಹೇಗಿರುತ್ತೆ. ಇವಾಗ ಈ ಮಗುವಿಗೆ ಕಂಡೀಷನ್ ಬರೀ ಒಂದೇ ಒಂದು ಪೇರೆಂಟ್ಸಿಂದ ಬಂದಿದೆ ಆ ಜೀನ್ಸ್ ಅಂತಂದರೆ ಅವರಿಗೆ ಬದುಕೋದು ತುಂಬ ಕಷ್ಟ ಆಗುತ್ತೆ. ಇವಾಗ ಮನಸ್ಸು ಸ್ವಲ್ಪ ಚಿಕ್ಕದಾಗಿರುತ್ತೆ, ಅವ್ರಿಗೆ ಶ್ವಾಸಕೋಶ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ. ಸೊ ಬೇಗ ತೀರೋಗ್ತಾರೆ. ಬಟ್ ಇನ್ ಕೇಸ್ ಈ ಜೀನ್ಸ್ ಮಿಕ್ಸ್ ಆಗಿ ಆ ತಂದೆ ತಾಯಿ ಇಬ್ಬರಿಂದಲೂ ಬಂದಿದ್ದಾರೆ ಅವ್ರದ್ದು ಲೈಫ್ ಚೆನ್ನಾಗಿರುತ್ತೆ. 75% ಮಗುವಿಗೆ ಎಫೆಕ್ಟ್ ಆಗ್ಬೋದು. ಆ 70% ಅಫೆಕ್ಟ್ ಲೈಫ್ ಚೆನ್ನಾಗಿರುತ್ತೆ ಅಂದರೆ ಬ್ರೀದಿಂಗ್ ಪ್ರಾಸೆಸ್ ಇರ್ಬೋದು, ಎದೆಲ್ಲ ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಆ್ಯಸಿಡ್ ಬುದ್ಧಿಮಂದತೆ ಇಲ್ಲಂದರೆ ಬೇರೆ ತೊಂದರೆಗಳಿಗೆ ಅಷ್ಟು ಇರಲ್ಲ. ಸೊ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಇವಾಗ ನಮ್ಮ ನೆಕ್ಸ್ಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಫೀಟಲ್ ಮೆಡಿಸಿನ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ನ್ಯೂರಾಲಜಿಸ್ಟ್, ಲಂಗ್ ಡಾಕ್ಟರ್, ಹಾರ್ಟ್ ಡಾಕ್ಟರ್ ಮತ್ತು ICU ಇವೆಲ್ಲ ಫೆಸಿಲಿಟೀಸ್ ಇರೋ ಒಂದು ಜಾಗದಲ್ಲಿ ಈ ಥರ ಪೇಷಂಟ್ ಟ್ರೀಟ್ಮೆಂಟ್ ತೊಗೋಬೋದು. ಪ್ರೆಗ್ನೆಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಮಗು ಫಾಲೋ ಮಾಡಬೇಕು. ಸೊ ಇದೆಲ್ಲ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟಲ್ ಇರೋದ್ರಿಂದ ಈ ಥರ ಕೇಸಸ್ ಹಲವಾರು ಮಾಡ್ತಾ ಇದ್ದೀವಿ. ಈ ಥರ ಕೇಸಸಲ್ಲಿ ಬೇಗ ಪ್ರೀಟರ್ಮ್ ಡೆಲಿವರಿ ಆಗ್ತದೆ ಅಂದರೆ 9 ತಿಂಗಳು 1 ತಿಂಗಳು ಮುಂದೆ ಡೆಲಿವರಿ ಆಗ್ತಾರೆ. ಅಂದರೆ ಅವ್ರ ಯೂಟ್ರಸ್ ತುಂಬ ದಪ್ಪ ಆದರೆ ಆದ್ಮೇಲೆ ಎದೆ ಭಾಗ ಲಂಗ್ಸಲ್ಲಿ ಕಂಪ್ರೆಸ್ ಮಾಡೋದ್ರಿಂದ ಅಷ್ಟು ವೆಯ್ಟ್ ಮಾಡಲಿಕ್ಕೆ ಪ್ರೀಟರ್ಮ್ ಡೆಲಿವರಿ ಇದ್ದರೆ ಆ ಮಗುವಿನ NICU ಕೇರ್ ಈ ಎಲ್ಲ ಫೆಸಿಲಿಟೀಸ್ ಇರೋ ಜಾಗದಲ್ಲಿ ಮಾತ್ರ ಈ ಥರ ಪೇಷಂಟ್ ಡೆಲಿವರಿ ಮಾಡ್ಬೋದು. ಸೊ ಇವೆಲ್ಲ ಫೆಸಿಲಿಟಿ ನಮ್ಮ ಹಾಸ್ಪಿಟಲ್ ಹಲವಾರು ಕೇಸಸ್ ಮಾಡಿದ್ದೀವಿ. ಒಂದು ಕೇಸ್ ಪ್ರೆಸೆಂಟು ಮಾಡ್ತೀವಿ. ಇವಾಗ ನಮ್ಮ ಡಾಕ್ಟರ್ ಸಿಂಧು ಲಕ್ಷ್ಮಿ ಯೋಗೇಶ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆ್ಯಂಡ್ ಫೀಟಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಆ ಕೇಸ್ ಬಗ್ಗೆ ನಿಮಗೆ ವಿವರಿಸ್ತೀನಿ. ಮೂಳೆ 15 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ನಾವು ನಮ್ಮ ಹಾಸ್ಪಿಟಲಲ್ಲಿ ಈ ದಿವಸ ಏನು ಸಂತೋಷ ವಿಷಯ
ಕಳಿಸಿದ್ವಿ. ಸೊ ರೀಸೆಂಟಾಗಿ ಒಂದು ಕೇಸ್ ಮಾಡಿದ್ವಿ, ಅದ್ರ ಬಗ್ಗೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಒಂದು 70 years ಓಲ್ಡ್ ಲೇಡಿ, 70 ವರ್ಷದ ಮಹಿಳೆ, ತುಂಬ ಮಂಡಿ ನೋವು ಅಂತ ನಮ್ಮ ಆಸ್ಪತ್ರೆಗೆ ಬಂದರು. ತುಂಬ ಮಂಡಿ ನೋವು ಅಂದರೆ ಎಕ್ಸ್ಕ್ರೂಷಿಯೇಟಿಂಗ್ ಪೇಯ್ನ್, ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು ಅವ್ರಿಗೆ, ನಡೆಯೋಕ್ಕಾಗ್ತಿರಲಿಲ್ಲ ಅವ್ರಿಗೆ. ಏನಂದ್ರೆ ಲಿಟ್ರಲಿ ಅವ್ರಿಗೆ ಬಾತ್ರೂಮ್ ಹೋಗೋಕ್ಕೂ ಎತ್ಕೊಂಡು ಕರ್ಕೊಂಡು ಹೋಗಿ ಬಾತ್ರೂಮಲ್ಲಿ ಕೂರಿಸಿ ಬರೋದು. ಸೊ ನಮ್ಮ ಹತ್ರ ಬಂದಾಗ ನಮ್ಮ ಆಸ್ಪತ್ರೆಗೆ ಬಂದು ನಾವು ಎವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಎಕ್ಸ್ರೇ ಎಲ್ಲ ಮಾಡಿದ್ವಿ ಮೈಡದು. ಎಕ್ಸ್ರೇ ಎಲ್ಲ ಮಾಡಿ ನೋಡಿದ್ಮೇಲೆ ಎಕ್ಸ್ರೇ ಚೇಂಜಸಲ್ಲಿ ತುಂಬ ಗ್ರೇಡ್ 4 ಚೇಂಜಸ್ ಅಂತಿತ್ತು, ಅಷ್ಟು ಚೇಂಜಸ್ ತುಂಬ ಮಂಡಿ ಸೋದೋಗಿತ್ತು. ಮಂಡಿಲಿ ಏನು ಇರಲೇ ಇರಲಿಲ್ಲ, ಹೊರಗಡೆ ಪೂರ್ತಿ ಸೋದೋಗಿ 2 ಮಂಡಿನೂ 2 ಮೇಲೆ ಕಡೆ ಕೂಡ 2 ತಾಗ್ತಾ ಇತ್ತು. ತಾಗ್ಬಿಟ್ಟು ತಿರುಗಿಬಿಟ್ಟಿತ್ತು ಒಳಗಡೆ, ಅಂದರೆ ವ್ಯಾರಸ್ ಡಿಪಾರ್ಟ್ಮೆಂಟ್ ಅಂತ ಮಂಡಿ ಒಳಗಡೆ ತಿರುಗಿರ್ತದೆ ತುಂಬ. ಸೊ ಅಂಥ ಕಂಡೀಷನಲ್ಲಿ ಅವರಿಗೆ ನಡೆಯೋಕ್ಕೂ ಆಗ್ತಿರಲಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಸೊ ನಾವೇನು ಮಾಡಿದ್ವಿ, ಅವ್ರಿಗೆ ಟ್ರೀಟ್ಮೆಂಟ್ ಆಪ್ಷನ್ನು ಮಾತ್ರ ನಿಮಗೆ ವಾಸಿ ಆಗಲ್ಲ, ಸೊ ಮೋಸ್ಟ್ ಅವ್ರಿಗೆ ಆಪ್ರೇಷನ್ ಬೇಕಾಗುತ್ತೆ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಇನಿಷಿಯಲಿ ಅವ್ರು ಒಪ್ಕೊಂಡಿಲ್ಲ, ಬಟ್ ಲೇಟರ್ ಅವ್ರಿಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ತೋರಿಸ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸರ್ಜರಿ ಎಲ್ಲ ಹೇಳಿದ್ಮೇಲೆ ಅವ್ರು ಒಪ್ಕೊಂಡ್ಮೇಲೆ ಅವ್ರಿಗೆ 2 ಮಂಡಿನೂ ಆಪ್ರೇಷನ್ನು ಒಟ್ಟಿಗೆ ಟೋಟಲಿ ರಿಪ್ಲೇಸ್ಮೆಂಟ್ DCAP ಅಂದರೆ ಕೃತಕ ಜಾಯಿಂಟ್ ಜೋಡಣೆ ಶಸ್ತ್ರಚಿಕಿತ್ಸೆ ಇದೆ. ಆರ್ಟಿಫಿಷಿಯಲ್ ನೀರು ಅಂದರೆ ಒಳಗಡೆ ಇರೋ ಭಾಗನ ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಇಂಪ್ಲಾಂಟ್ ಆಗ್ತಿದೆ, ಇದು ಸರ್ಜರಿ. ಸೊ 2 ಮಂಡಿ ಮಾಡಿದ್ಮೇಲೆ ಅವ್ರದ್ದು ಏನಿತ್ತು ಮಂಡಿ ತಿರುಗಿರೋ ಮಂಡಿನ ಸ್ಟ್ರೈಟ್ ಮಾಡಿಬಿಟ್ಟು ಮತ್ತು ಸೋದೋಗಿರೋ ಭಾಗನ ತೆಗೆದು ಆರ್ಟಿಫಿಷಿಯಲ್ ನೀರು ಹಾಕಿದ್ಮೇಲೆ ಶಿ ವಾಸ್ ಕಂಫರ್ಟಬಲ್. ಸೊ ನೆಕ್ಸ್ಟ್ ಡೇನೇ ಪೇಷಂಟ್ಗೆ ಓಡಾಡಿಸಿದ್ವಿ. ಅದಾದಮೇಲೆ ಪೇಷಂಟ್ ಕಂಫರ್ಟಬಲ್ ಓಡಾಡ್ತಿದ್ರು ಫಸ್ಟ್ ಡೇನೆ. 2 ವೀಕ್ಸ್ ಆದಮೇಲೆ ಹೊಲಿಗೆಲ್ಲ ತೆಗೆದ್ಮೇಲೆ ಅವ್ರು ಏನು ಸಪೋರ್ಟ್ ಇದ್ದಾರೆ ಆರಾಮಾಗಿ ಓಡಾಡೋದು ಸ್ಟಾರ್ಟ್ ಮಾಡಿದ್ರು. ಈಗ ಈಸಿಯಾಗಿ ಅವರು ಬಾತ್ರೂಮ್ ಗೆದ್ರುಗೆಲ್ಲ ಹೋಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇವಾಗ. ಸೊ ಈ ಥರ ಸರ್ಜರೀಸು ಈ ಥರ ಈ ಪೇಷಂಟ್ಗೆ ತುಂಬ ಹೆಲ್ಪ್ಫುಲ್ಲು. ಈ ಥರ ಏನೋ ಇದರಲ್ಲಿ ನಿಮಗೆ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಈ ಸರ್ಜರೀಸ್ ಅಂತ ಹೇಳ್ಬೋದು ವರ್ಲ್ಡ್ ವೈಡ್. ಸೊ ಇದನ್ನು ನಾವು ಈ ಮೈಸೂರು ನಾವು ಈ ಹಾಸ್ಪಿಟಲ್ ರೀಚ್ ಆಗಿದ್ದೀವಿ ಅಂತ ಹೇಳೋದಕ್ಕೆ ಅನಿಸ್ತದೆ. ಎಲ್ಲ ಈ ನಾನು ಡಾಕ್ಟರ್ ಸುಜ್ಯೋತಿ ದುರ್ಗೇಶ್ ಅಂತ. ಏನು ಅಂದರೆ ಎಲ್ಲ ಟೀಮ್ ಎಫರ್ಟು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕನ್ಸಲ್ಟೆಂಟು ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟು, ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟು, ಇವರೆಲ್ಲರೂ ಸಹಾಯದಿಂದ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪೇಷಂಟ್ಗಳದ್ದು ಕೋಆಪ್ರೇಷನ್ನು, ಪೇಷಂಟ್ದು ಅಟೆಂಡರ್ಸ್ದು ಕೋಆಪ್ರೇಷನ್ ಇದ್ದು ಆ ದೇವ್ರ ದಯೆ ಅದೂ ಬಹಳ ಮುಖ್ಯ. ಏಕೆಂದರೆ ಇದು ಆಟೋಸೋಮಲ್ ಡಾಮಿನೆಂಟ್ ಆಟೋಸೋಮಲ್ ರಿಸೆಸಿವ್ ಅಂದರೆ ಒಳ್ಳೆ ಫ್ಯಾಕ್ಟರ್ಗಳೇ ಸೇರಬೇಕು ಅಂದ್ರೂ ಅದು ದೇವ್ರ ದಯೆನೇ ಇರಬೇಕು. ಒಳ್ಳೆಯದಾಗಿದೆ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ, ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, NJ ಹಾಸ್ಪಿಟಲ್ ಇಲ್ವಾಲ. ನಾವಿವತ್ತು ಪ್ರೆಸ್ ಮೀಟ್ ಕರೆದಿರೋದು ಎಕ್ಯಾಂಡ್ರೋಪ್ಲೇಸಿಯಾ ಆ್ಯಂಡ್ ಪ್ರೆಗ್ನೆನ್ಸಿ, ಈ ಒಂದು ರೇರ್ ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ. ಈ ಎಕ್ಯಾಂಡ್ರೋಪ್ಲೇಸಿಯಾ ಅಂದರೆ FGFR ಜೀನ್, ಆ ಜೀನಲ್ಲಿ ಚೇಂಜಸ್ ಇರೋದ್ರಿಂದ ಬೋನ್ ಗ್ರೋತ್ ಅಫೆಕ್ಟ್ ಆಗುತ್ತೆ. ಸೊ ಅವ್ರು ಹೆಂಗೆ ಕಾಣ್ತಾರೆ ಅಂದರೆ ಕುಳ್ಳುವಾಗಿ ಕಾಣ್ತಾರೆ, ಕತ್ತಿಂದ ಕೆಳಗೆ ಭಾಗ ಸಣ್ಣವಾಗಿರುತ್ತೆ, ತಲೆಯ ಭಾಗ ನಾರ್ಮಲಾಗಿರುತ್ತೆ. ಸೊ ಈ ಥರ ಇರೋ ಪೇಷಂಟ್ಸ್ಗೆ ಹೇಗೆ ಕನ್ಸೀವ್ ಆಗ್ತಾರೆ, ಅವ್ರ ಫಾಲೋಅಪ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳಕ್ಕೆ ಬಂದಿದ್ದೀವಿ.
ಈ ಪೇಷಂಟ್ಸ್ ಕನ್ಸೀವ್ ಆಗೋದೇ ಕಷ್ಟ ಇರುತ್ತೆ, ಬಂಜೆತನ ಇರುತ್ತೆ. ಆ ಪೇಷಂಟ್ ಕನ್ಸೀವ್ ಆದರೆ ಇನ್ ಕೇಸ್ ಆದರೆ ಅವ್ರಿಗೆ ಏನೇನು ತೊಂದರೆಗಳಿರುತ್ತೆ ಅಂದರೆ ಎದೆ ಬೇಗ ಕಡಿಮೆ ಇರೋದ್ರಿಂದ ಲಂಗ್ಸು, ಹಾರ್ಟ್, ಅದರ ಟ್ಯೂಬ್ಸ್, ರಕ್ತ ಟ್ಯೂಬ್ಸ್ ಎಲ್ಲದರಲ್ಲೂ ತೊಂದರೆ ಇರುತ್ತೆ. ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡೋದು ಎಲ್ಲದನ್ನು ಕ್ಲಿಯರ್ ಫಾಲೋಅಪ್, ಕ್ಲೋಸ್ ಮಾನಿಟ್ರಿಂಗಲ್ಲಿರಬೇಕು. ಮತ್ತು ಮಗುವಿನ ಸ್ಕ್ಯಾನ್ಸು ಕರೆಕ್ಟಾಗಿ ಎವ್ರಿ 4 ವೀಕ್ಸ್ ಒನ್ಸ್ ಮಾಡಬೇಕು. ಮತ್ತು ಮಗುವಿಗೆ ಬ್ಲಡ್ ಟೆಸ್ಟ್, ಜೀನ್ ಟೆಸ್ಟ್ ಮಾಡಿ ಆ ಮಗುಗೆ ತೊಂದರೆ ಬಂದಿದೆಯಾ, ಟ್ರಾನ್ಸ್ಫರ್ ಆಗಿದೆಯಾ, ತಾಯಿ ಇಲ್ಲಾಂದರೆ ಪೇಷಂಟ್ ಅಂದರೆ ಹಸ್ಬೆಂಡಿಂದ ತೊಂದರೆ ಟ್ರಾನ್ಸ್ಫರ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಮುಂದುವರಿಸಿ. ಅವರಿಗೆ ಕುಳ್ಳವಾಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಸ್ವಲ್ಪ ಕಷ್ಟ. ಸೊ ಮೋಸ್ಟ್ಲಿ ಸಿಸೇರಿಯನ್ ಸೆಕ್ಷನ್ ಆಗುತ್ತೆ. ಸೊ ಸಿಸೇರಿಯನ್ ಸೆಕ್ಷನ್ ಆದರೆ ಅವ್ರಿಗೆ ಅನಸ್ತೀಶಿಯಾ ಏನು ಕಾಂಪ್ಲಿಕೇಶನ್ ಆಗ್ಬೋದು, ಅನಸ್ತೀಶಿಯಾ ಸ್ಪೈನಲ್ ಅನಸ್ತೀಶಿಯಾ ಜೊತೆ ಎಪಿಡ್ಯೂರಲ್ ಕೊಡಬೇಕು. ಅದಕ್ಕೆ ಒಂದು ಕ್ರಿಟಿಕಲ್ ಕೇರ್ ಅನಸ್ಥೆಟಿಸ್ಟ್ ಬೇಕಾಗ್ಬೋದು. ಅದಾದಮೇಲೆ ಮಗು ಡೆಲಿವರ್ ಆದರೆ ಒಂದು ನ್ಯೂರೋಟಾಲಜಿಸ್ಟ್ ಅಂದರೆ ಮಗುವಿನ ಡಾಕ್ಟರ್ ಬೇಕಾಗ್ಬೋದು. ಆ ಮಗುವಿಗೆ NICU ಕೇರ್, ಮತ್ತು ಆ ಮಗುವಿಗೆ ಏನು ತೊಂದರೆ ಇದೆ ಅಂತ ಆ ಮಗುವಿಗೆ ಫಿಸಿಕಲ್ ಎಕ್ಸಾಮಿನೇಷನ್, ಆ ಮಗುವಿನ ಟೆಸ್ಟು, ಎಕ್ಸ್ರೇ, ಮತ್ತು ಆ ಮಗುವಿನ ಜೀನ್ ಟೆಸ್ಟ್ ಎಲ್ಲ ಮಾಡಿ ಮಗು ಚೆನ್ನಾಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಅದನ್ನು ಫಾಲೋ ಅಪ್ ಇಟ್ಟು ಇಷ್ಟೊಂದು ಸುಮಾರಿದೆ ಈ ಒಂದು ಕಂಡೀಷನ್, ರೇರ್ ಜೆನೆಟಿಕ್ ಡಿಸಾರ್ಡರ್. ಎಷ್ಟು ಜನ ಕಾಮನಾಗಿ ಬರುತ್ತೆ ಅಂದರೆ 1 in 25,000 ಬರ್ತ್ಸಲ್ಲಿ ಇದು ಕಾಮನಾಗಿ ಬರುತ್ತೆ. ಸೊ ಈ ಥರ ಪ್ರೆಗ್ನೆನ್ಸಿನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದರೆ ಟರ್ಷರಿ ಕೇರ್ ಸೆಂಟರ್ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಮತ್ತು ಇಂಟೆನ್ಸಿವಿಸ್ಟ್, ಮತ್ತು ಪಲ್ಮನಾಲಜಿಸ್ಟು, ಕಾರ್ಡಿಯಾಲಜಿಸ್ಟ್, ಮತ್ತು ನ್ಯೂರೋಟಾಲಜಿಸ್ಟ್ ಇವರೆಲ್ಲರೂ ಇರೋದ್ರಿಂದ ಈ ಒಂದು ಟೀಮ್ ಎಫರ್ಟಲ್ಲಿ ನಾವು ಹೆಲ್ದಿ ಬೇಬೀಸ್ನ ಈ ಥರ ಏಕೊಂಡ್ರಪ್ಲೇಸಿಯ ಪೇಷಂಟ್ಸ್ನ ಸುಮಾರು ಜನನ ನಾವು ಡೆಲಿವರ್ ಮಾಡಿದ್ದೀವಿ. ಪ್ರೆಗ್ನೆಂಟು ಆಗಿದ್ದಾರೆ, ಡೆಲಿವರು ಆಗಿದ್ದಾರೆ, ಹೆಲ್ದಿ ಮದರ್, ಹೆಲ್ದಿ ಬೇಬಿ ಡೆಲಿವರ್ ಆಗಿದ್ದಾರೆ. ಈ ಜೆನೆಟಿಕ್ ಡಿಸಾರ್ಡರ್ ಮೋಸ್ಟ್ಲಿ 80% ಭಾಗ ಸ್ಪಾಂಟೇನಿಯಸ್ ಆಗೇ ಬರುತ್ತೆ. ಅಂದರೆ ನಾರ್ಮಲಾಗಿ ಅವ್ರ ಜೀನ್ಸು ಕೆಪಾಸಿಟಿ ಇದೆ ಚೇಂಜ್ ಆಗಲಿಕ್ಕೆ, ಚೇಂಜ್ ಆದಾಗ ಬೋನು ಗ್ರೋತು ಕಡಿಮೆ ಆಗಿಬಿಡುತ್ತೆ. ಅಂದರೆ ಇವಾಗ ಒಂದು ಪೇರೆಂಟ್ ತಾಯಿ ಇಲ್ಲ ಅಂದರೆ ಹಸ್ಬೆಂಡ್ ಇಲ್ಲ ವೈಫ್ ಯಾರೋ ಒಬ್ಬರಿಗಿದ್ರೆ ಆ ಮಗು ಚಾನ್ಸಸ್ ಬಂದು 50%. ಇವಾಗ ಇಬ್ಬರಲ್ಲೂ ತೊಂದರೆ ಇದೆ, 75% ಚಾನ್ಸಸ್ ಇದೆ ಮಗುಗೆ ಬರೋಕ್ಕೆ. ಸೊ ಇನ್ ಕೇಸ್ ಈ ಮಗುಗೆ ಬಂದರೆ, ಒಂದೇ ಒಂದು ಪೇರೆಂಟಿಂದ ಬಂದರೆ ಆ ಮಗುವಿಗೆ ಬದುಕೋದು ಕಷ್ಟ. ಯಾಕಂದರೆ ಲಂಗ್ಸ್ ತುಂಬ ಸಣ್ಣವಾಗಿರುತ್ತೆ, ಉಸಿರಾಡೋಕ್ಕಾಗಲ್ಲ. ಸೊ ಅವ್ರು ಬದುಕೋದೇ ಕಷ್ಟ ಆಗುತ್ತೆ. ಇನ್ ಕೇಸ್ ಇದು 2 ಪೇರೆಂಟಿಂದನೂ ಮಿಕ್ಸ್ ಆಗಿ ಬಂದಿದ್ದರೆ ಅವರು ಚೆನ್ನಾಗಿ ಬದುಕೋತಾರೆ. ಅವ್ರಿಗಂದರೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಜೀವನ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗೇ ಇರುತ್ತೆ, ಬುದ್ಧಿಮಾನತೆ ಇರಲ್ಲ ಅವ್ರಿಗೆ. ಇದು ನಮ್ಮ ಕೇಸ್ ನನ್ನ ಹೆಸರು ಡಾಕ್ಟರ್ ಸಿಂಧು ಲಕ್ಷ್ಮಿ ಅಂತ. ನಾನು ಮೆಟರ್ನಲ್ ಮತ್ತು ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್. ಈಗ ಮಮತಾ ಮ್ಯಾಮ್ ನಿಮಗೆಲ್ಲ ಕಾಂಪ್ಲಿಕೇಶನ್ಸ್ ಬ್ರೀಫ್ ಮಾಡಿದ್ರು. ನಾನು ಈ ಕೇಸ್ನ ಯಾಕೆ ಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಇದು ಔಟ್ಕಮ್ ತುಂಬ ಚೆನ್ನಾಗಾಯಿತು. ಮದರ್ ಆ್ಯಂಡ್ ಬೇಬಿ ಬೋತ್ ಆರ್ ಡೂಯಿಂಗ್ ಗುಡ್. ಸೊ ಈ ಪೇಷೆಂಟು 4 ವರ್ಷದ ಹಿಂದೆ ನನಗೆ ಬಂಜೆತನ ಅಂತ ಬಂದಿದ್ದು. ಸೊ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ 2 ತಿಂಗಳಲ್ಲೇ ಇವರು ಬಸ್ರಿ ಆದರು. ದಟ್ ಈಸ್ ಕ್ವೈಟ್ ರೇರ್. ನಾವು ಅಷ್ಟು ಚೆನ್ನಾಗಿ ಎವ್ಯಾಲ್ಯೂಟ್ ಮಾಡಿದ್ವಿ. ಅದಾದಮೇಲಿಂದ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ನ ಕರೆದು ಡೀಟೇಲ್ಡ್ ಕೌನ್ಸಿಲಿಂಗ್ ಮಾಡಿದ್ವಿ. ಡೀಟೇಲ್ಡ್ ಕೌನ್ಸಿಲಿಂಗ್ ಯಾಕೆ ಅಂದರೆ ಇವರಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬೋತ್ ಅಮ್ಮಂಗೆ ಮತ್ತು ಮಗುಗೆ ಇಬ್ರಿಗೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಮೇಲೆ ಇವರಿಗೆ ಮದರ್ ಮತ್ತು ಬೇಬಿ ಇಬ್ಬರದು ಎವ್ಯಾಲ್ಯೂಯೇಷನ್ ಮತ್ತು ಮಾನಿಟ್ರಿಂಗ್ ಮಾಡಿದ್ವಿ. ಸೊ ಮದರ್ ಹೇಗೆ ಎವ್ಯಾಲ್ಯೂಯೇಷನ್ ಮಾಡಿದ್ವಿ ಅಂದರೆ ಅವ್ರಿಗೆ ಸಿಮ್ಟಮ್ಸ್ ಕೇಳ್ಕೊತಾ ಇದ್ವಿ, ಏನಾರ ತೊಂದರೆ ಬರ್ತಾ ಇದೆಯಾ, ಮತ್ತು ಅವ್ರಿಗೆ ಹಾರ್ಟ್ ಸ್ಕ್ಯಾನ್ ಮಾಡ್ಕೋತಾ ಇದ್ವಿ. ನೆಕ್ಸ್ಟು ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡ್ಕೊಂಡ್ವಿ. ಏಕೆಂದರೆ ಅವ್ರದ್ದು ಚೆಸ್ಟ್ ಕ್ಯಾವಿಟಿ ಕಡಿಮೆ ಇದೆ, ಕಂಪ್ರೆಸ್ ಆಗುತ್ತೆ, ಹೊಟ್ಟೆ ಮೇಲೆ ಬಂದಾಗ ಕಂಪ್ರೆಸ್ ಆಗುತ್ತೆ. ಮಗುವಿಗೆ ಡೀಟೇಲ್ಡ್ ಸ್ಕ್ಯಾನ್ಸ್ ಮಾಡ್ಕೊಂಡ್ವಿ, ಬ್ಲಡ್ ಟೆಸ್ಟ್ ಮಾಡಿಕೊಂಡು ನನಗೆ ತೊಂದರೆ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಡ್ಯೂರಿಂಗ್ ದ ಕೋರ್ಸ್ ಇವಾಗ ಅವ್ರಿಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು, ಅದನ್ನು ಕರೆಕ್ಷನ್ ಮಾಡಿದ್ವಿ. ಅನೀಮಿಯಾ ಅದಕ್ಕೆ ಗೊತ್ತಾಯಿತು, ಅದನ್ನು ಕರೆಕ್ಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ನನಗೆ ಪಾಪುನ ಬೇಗ ಡೆಲಿವರಿ ಆದರೆ ಅದು ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೂ ಇಂಜೆಕ್ಷನ್ಸ್ ಕೊಟ್ಕೊಂಡು ಮಾನಿಟ್ರಿಂಗ್ನ ಸ್ಟ್ರಿಕ್ಟ್ ವಿಜಿಲೆನ್ಸಲ್ಲಿ ಮಾಡ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ 35-36 ವಾರಕ್ಕೆ ಅವ್ರಿಗೆ ತಡಿಲಿಕ್ಕೆ ಆಗದೆ ನನಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ನಾವು ಬೇಗ ಡೆಲಿವರಿ ಮಾಡ್ಕೊಂಡ್ವಿ. ಅಂದರೆ 9 ತಿಂಗಳಿಗೆ 1 ವಾರ ಮುಂಚೆ ಡೆಲಿವರಿ ಮಾಡ್ಕೊಂಡ್ವಿ. ಬಟ್ ಮಗು ಚೆನ್ನಾಗಿದೆ, 2 kg, ಲೈಫ್ ಈಗ 4 ವರ್ಷ. ಪಾಪು ಇಸ್ ಟೋಟಲಿ ಫೈನ್. ನಂಗೆ ಆ ಥರ ಯಾವುದೇ ಥರ ತೊಂದರೆಗಳು ಕಂಡು ಬರ್ತಾ ಇಲ್ಲ. ಹಾಂ, ಒಂದು ಇದು ಆಟಿಸಮಲ್ ಡಾಮಿನೆಂಟ್ ಕಂಡೀಷನ್. ಸೊ ಪೇರೆಂಟ್ಸಿಗೆ ಪ್ರಾಬ್ಲಮ್ ಇದ್ದರೆ ಹೌದು, ಒಂದು ವೇಲ್ ಟ್ರಾನ್ಸ್ಮಿಟ್ ಆಗೋದು. ಇನ್ನೊಂದು ಸ್ಪಾಂಟೇನಿವಿಟಿ, ಸೊ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಸೊ 80% ಕೇಸಸ್ಸಲ್ಲಿ ಇದು ಜೀನ್ ಮ್ಯೂಟೇಷನಿಂದನೂ ಆಗಿರ್ಬೋದು. ಸೊ ಇದ್ರದ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಫಾಲೋಅಪ್ಗೆ ನಮಗೆ ಬಂದರು. ಸೊ ಬಂದಾಗ ಇಮಿಡಿಯೇಟಾಗಿ ಸ್ಪಾಂಟೇನಿಯಸ್ ಕನ್ಸೆಪ್ಷನ್, ಅಂದರೆ ನಾನೇನು ಟ್ರೀಟ್ಮೆಂಟ್ ಕೊಡೋದು ಬೇಕಿರಲಿಲ್ಲ. ಸೊ ಸ್ಪಾಂಟೇನಿಯಸ್ ಕನ್ಸೆಪ್ಷನ್ ಆಯಿತು. ಅದೇ ಥರ ಫಾಲೋಅಪ್ ಮಾಡ್ಕೊಂಡ್ವಿ. ನನಗೆ ಸೆಕೆಂಡ್ ಬೇಬಿ ಔಟ್ಕಮ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಇದು 2.25 kg ಬೇಬಿ ಈಸ್ ಅಲೈವ್. 2 months ಓಲ್ಡ್ ಬೇಬಿ ಇವಾಗ ಅದು. ಥ್ಯಾಂಕ್ ಯು.